ಕ್ಷೇತ್ರ ಸರ್ಕಾರದಲ್ಲಿರುವಂಥ ಸಿಬ್ಬಂದಿಯವರು ಭಕ್ತಾದಿಗಳ ಸ್ವಲ್ಪ ಏನು 2 ಗಂಟೆಗಳಿಗೆ ರಥೋತ್ಸವ ಪ್ರಾರಂಭ ಆಗ್ತದೆ. ರಥೋತ್ಸವ ಪ್ರಾರಂಭವಾಗ್ತದೆ. ಯಾರು ಉಂಟು ಮಾಡಿ ಸರಗಳನ್ನ ವಾಹನಗಳನ್ನ ದೇವಸ್ಥಾನದ ಸುತ್ತಲೂ ಏನಾದ್ರು ಇದ್ರೆ ಕೂಡಲೇ ಅವುಗಳನ್ನು ತೆರವುಗೊಳಿಸಬೇಕು. ದಯವಿಟ್ಟು ಸರ್ವಿಸ್ ಸಾಲಿನಲ್ಲಿ ನಿಂತುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಟಗಳನ್ನು ನಿಂತುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಹಿರಿಯ ಅಕ್ಕಪಕ್ಕ ಯಾರಾದರೂ ಬಂದಲ್ಲಿ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸುವುದು. आयतनवान् भवते आयतनवान् भवते योपमायतनं वेद आयतनवान् भवते आयतनवान् भवते आयतनवान् भवते ದಯವಿಟ್ಟು ಸರಗಳಲ್ಲರೂ ದೇವಗಳಿರ್ತಾರೆ ಹೆಸರಿಗೆ
ಕಚೇರಿಯಲ್ಲಿ ಇವಾಗ ನೋಡಿದ್ರಾ? ಈ ದಿನ ನಂದಿಯ ಭೋಗನಂದೀಶ್ವರ ದೇವರ ಸನ್ನಿಧಾನದಲ್ಲಿ ಶಿವರಾತ್ರಿಯ ಪ್ರಯುಕ್ತ ಇದುವರೆಗೂ ಬಹಳ ವಿಜೃಂಭಣೆಯಿಂದ ನಡೀತಾ ಇರ್ತಕ್ಕಂಥ ಈ ಒಂದು 2 ರಥಗಳ ಒಂದು ಏನು ಇವತ್ತು ದೇವರ ಒಂದು ಪ್ರಯಾಣ ಇದೆ, ಇದನ್ನು ಚಾಲನೆ ಕೊಡ್ತಕ್ಕಂಥ ಅವಕಾಶ ಆ ದೇವರು ಒದಗಿಸ್ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ಚಿರಋಣಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದಿಷ್ಟೇ. ಕಳೆದ ವರ್ಷ ಈ ರಾಜ್ಯದಲ್ಲಿ ಭೀಕರ ಬರಗಾಲಕ್ಕೆ ತುತ್ತಾಗಿ ರೈತರು ಮತ್ತು ಸಾಮಾನ್ಯ ಜನರ ಬದುಕಿನಲ್ಲಿ ಬಹಳಷ್ಟು ತೊಂದರೆಯನ್ನು ಅನುಭವಿಸಿದ್ದೀವಿ. ಈ ವರ್ಷ ಭೋಗನಂದೀಶ್ವರನ ಆಶೀರ್ವಾದದಿಂದ ಒಳ್ಳೆ ಬೆಳೆ ಆಗಲಿ, ರೈತರ ಬದುಕಿನಲ್ಲಿ ಹಸನಾಗಲಿ ಅಂತಕ್ಕಂಥದ್ದನ್ನು ಮತ್ತು ಇತರೆ ನಾಗರಿಕರ ಬದುಕಿನಲ್ಲಿ ಬದಲಾವಣೆ ಆಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ, ಮತ್ತು ಈ ಒಂದು ಸಂದರ್ಭದಲ್ಲಿ ಬಹಳ ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಶ್ರದ್ಧಾ ಭಕ್ತಿಯಿಂದ ಇವತ್ತು ದೇವರ ಸ್ಮರಣೆಯನ್ನು ಮಾಡಿಕೊಂಡು ಇವತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಶಾಸಕರ ಮಿತ್ರರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ಮೊದಲನೇ ಬಾರಿಗೆ ಬಹುಶಃ ಪತ್ನಿ ಸಮೇತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಇದು ಪ್ರಪ್ರಥಮ ಶಾಸಕರಾದ ಇನ್ನೂ ಹೆಚ್ಚಿನ ಇಂಥ ಒಂದು ಅವಕಾಶಗಳು ಅವ್ರಿಗೂ ಲಭಿಸಲಿ ಅಂತಕ್ಕಂಥ ಒಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಿಮ್ಮ ಜಿಲ್ಲಾಡಳಿತ ಇವತ್ತು ಎಲ್ಲ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿದೆ, ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರದೀಪ್ ಸರ್ ಅಂತ ಮಾಡಿದ್ದಾರೆ, ಏನು ಹೇಳ್ತೀರಿ? ಫೆಬ್ರವರಿಯಲ್ಲಿ ಕೊನೆ ವರ್ಷ ಭೋಗನಂದೀಶ್ವರ ದೇವಾಲಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಅದಾದಮೇಲೆ ಆ ಭೋಗನಂದೀಶ್ವರ ಆಶೀರ್ವಾದದಿಂದ ನನಗೆ ನನ್ನ ಗುರುಗಳು, ನನಗೂ ದೈವ ಸ್ವರೂಪ MC ಸುಧಾಕರ್ ಅವರು ನನಗೆ ಟಿಕೆಟ್ ಕೊಡಿಸಿ ಇವತ್ತು MLA ಮಾಡ್ತಾರೆ. ಸೊ ನನ್ನ ಗುರುಗಳಿಗೆ ದೇವರಿಗೆ ಧನ್ಯವಾದ ಅರ್ಪಿಸ್ತಾ, MC ಸಾಹೇಬರು, ನಾನು ಚಿಂತಾಮಣಿ ಚಿಕ್ಕಬಳ್ಳಾಪುರ ಎಲ್ಲಿವರೆಗೂ ಜನರಲ್ಲಿ ಇರುತ್ತೋ ಅಲ್ಲಿವರೆಗೂ ನಾವೇ ಈ ತೇರನ್ನು ಎಳಿತೀವಿ ಅಂತ, ತೇರನ್ನು ಎಳೆಯೋ ಅವಕಾಶ ದೇವ್ರು ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ. ಸರ್ ಏನು ಬರ್ಕೊಂಡ್ರಿ ಸರ್? ಏನು ಬರ್ಕೊಂಡ್ರಿ ಸರ್? ನನ್ನ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಲಿ, ಇನ್ನು ಉನ್ನತ ಮಟ್ಟಕ್ಕೆ ನನಗೆ MC ಸುಧಾಕರ್ ಸಾಹೇಬರು, ಕೃಷ್ಣ ಬೈರೇಗೌಡ ಸಾಹೇಬರು ಭಾಳ ದೊಡ್ಡ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಇವರಿಬ್ಬರು ಒಂದು ದಿನ ಕೃಷ್ಣ ಬೈರೇಗೌಡ ಸಾಹೇಬರು, MC ಸಾಹೇಬರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲಿ ಅಂತ ಕೋರ್ಕೊಂಡಿದ್ದೀನಿ ಸರ್. ಅವರಿಗೆ ಮಕ್ಕಳಾಗ್ತಾರೆ. ಅವಳಿ ಜೋಳಿ ರಥ ಹೇಳಿದ್ರು, ಅವಳಿ ಜೋಳಿ ಮಕ್ಕಳು ಖಂಡಿತ ಇಬ್ಬರಿಗೂ ಅಸೆಂಬ್ಲಿ ಇವರೇ ಹುಡುಕೊಡ್ಬೇಕು ಮತ್ತೆ. ನನ್ನ ಹೆಸರು ನಿಸರ್ಗ ಅಂತ. ನಾನು ಇದೇ ಊರಿನವಳು, ನಂದಿಯವಳೆ ನಾನು. ಆಲ್ಮೋಸ್ಟ್ ನನಗೆ ಇವಾಗ 19 ಇಯರ್ಸಿಂದ ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ 19 ಇಯರ್ಸಿಂದ ಶಿವರಾತ್ರಿ ನೋಡ್ತಾ ಇದ್ದೀನಿ. ತುಂಬ ಅದ್ದೂರಿಯಾಗಿ ಮಾಡ್ತಾರೆ ನಮ್ಮ ಊರಲ್ಲಿ ಶಿವರಾತ್ರಿ. ರಥೋತ್ಸವ ನಡೆಯುತ್ತೆ, ಬ್ರಹ್ಮ ಮುಹೂರ್ತದಲ್ಲಿ ರಥೋತ್ಸವ ನಡೆಯುತ್ತೆ ಪ್ರತಿ ವರ್ಷ. ಜೋಡಿ ತೇರ್ಬೇನೆ ಹೆಣಿಯೋದು, ಸಾವಿರಾರು ಜನ ಬರ್ತಾರೆ, ಲಕ್ಷಾಂತರ ಜನ, ನೀವೇ ಜನ ನೋಡ್ಬೋದು ಹಿಂದೆ. ತುಂಬ ಜನ ಬರ್ತಾರೆ. ಅದು ಬಿಟ್ಟು ಇಲ್ಲಿ ಎಕ್ಸಿಬಿಷನ್ ಹಾಕಿರ್ತಾರೆ, ಮನೆಗೂ ನೆಂಟರು ಫ್ರೆಂಡ್ಸು ಎಲ್ಲ ಬರ್ತಾರೆ. ಎಲ್ಲರೂ ಸೇರಿ ಒಟ್ಟಿಗೆ ಹೋಗಿ ಎಲ್ಲರೂ ತುಂಬ ಮಜಾ ಮಾಡ್ತೀರಿ. ಯಾವಾಗಲೂ ನಂದಿಗೆ ಬಂದು ದೇವ್ರನ್ನ ನೋಡೋದು ಬೇರೆ ರೀತಿ ಇರುತ್ತೆ, ಇವಾಗ ನೋಡೋದೇ ಅದು ಬೇರೆ ರೀತಿ. ಇವಾಗ ಬೇರೆ ಕಳೆನೇ ಇರುತ್ತೆ ದೇವರು ನೋಡುವಾಗ, ತುಂಬ ಖುಷಿಯಾಗುತ್ತೆ. ಮತ್ತು ಅದು ಬೇರೆ ದೇವಸ್ಥಾನಕ್ಕೆ ನಮ್ಮದೇ ಲೈಟಿಂಗ್ ಅರೇಂಜ್ಮೆಂಟ್ ಬೇರೆ, ತುಂಬ ಖುಷಿಯಾಗುತ್ತೆ ನಮಗೆ. ಎಲ್ಲ ಫ್ರೆಂಡ್ಸ್ ಯಾವ ರೀತಿ ಬಂದಿದ್ದಾರೆ, ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ? ನನ್ನ ಫ್ರೆಂಡ್ಸು
ಬರ್ತಾನೆ ಇದ್ದಾರೆ. ರಾತ್ರಿ ಎಲ್ಲ ಎಕ್ಸಿಬಿಷನ್ಗೆ ಹೋಗಿ ರಾತ್ರಿ ಎಲ್ಲ ಆಡಿ ಅಲ್ಲಿ ಆಡಿ ಕುಣಿದಾಡಿ ಮಜಾ ಮಾಡೋದು ಅದೊಂಥರ ಬೇರೆದೇ ಖುಷಿ ಇರುತ್ತೆ. ಯಾಕೆಂದರೆ ಇವಾಗ ನಾರ್ಮಲ್ ಆಗಿ ಅಲ್ಲಿ ಇಲ್ಲಿ ಹೋಗಿ ಮಾಡೋದು ಬೇರೆ ಥರ, ಇಲ್ಲಿ ಮಾಡೋದೇ ಬೇರೆ ಥರ. ಇಲ್ಲೆಲ್ಲ ಈ ಲೋಕಲಲ್ಲಿ ಎಲ್ಲ ಜನ ಇರ್ತಾರೆ, ಹೆಂಗೆ ಬೇಕಾದರೂ ಕಿರ್ಚಾಡಿ ಕೂಗಾಡಿ ಚೆನ್ನಾಗಿ ಮಜಾ ಮಾಡ್ಬೋದು. ತುಂಬ ಖುಷಿ ಆಗುತ್ತೆ ನಮಗೆ ಹಿಂಗೆಲ್ಲ ಯಾವಾಗಲೂ ಫ್ರೆಂಡ್ಸ್ ಜೊತೆ ಸೇರಿದ್ರೆ. ಇಂಥ ಟೈಮ್ನಲ್ಲೇ ಫ್ರೆಂಡ್ಸ್ ಜೊತೆ ಸೇರೋಕ್ಕೂ ಆಗೋದು ನಾವು. ನೀರು ಬೇಕಾ ಊಟ ಮಾಡ್ತೀರಾ?